ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನೇರ ಜಿದ್ದಾಜಿದ್ದಿಗೆ ಇಳಿತಾ ರಾಜ್ಯ ಸರ್ಕಾರ ಅಂತಕ್ಕಂಥ ಪ್ರಶ್ನೆ. ಲೋಕಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ಕೇಂದ್ರದ ಜೊತೆ ನೇರ ಜಿದ್ದಾಜಿದ್ದಿ. ಮೋದಿ ಸರ್ಕಾರದ ವಿರುದ್ಧ ಸಮರಕ್ಕಿಳಿದಿದೆ ಸಿದ್ದರಾಮಯ್ಯ ಸರ್ಕಾರ. ದೆಹಲಿ ಚಲೋ ಹಿಂದೆ ರಾಜಕೀಯ ಲೆಕ್ಕಾಚಾರದ ನಡೆ ಇದೆಯಾ ಅಂತ ರಾಜ್ಯದ ಅನುದಾನಕ್ಕಾಗಿ ಕೇಂದ್ರದೊಂದಿಗೆ ಸಂಘರ್ಷಕ್ಕಿಳಿದಿದೆ ರಾಜ್ಯ ಸರ್ಕಾರ. ಕೇಂದ್ರದ ವಿರುದ್ಧ ದೆಹಲಿಗೆ ತೆರಳಿ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ನೇರ ಜಿದ್ದಾಜಿದ್ದಿಗೆ ಇಳಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಲೆಕ್ಕಾಚಾರ ಏನು ಹಾಗಾದರೆ? ಈ ಬಾರಿಯ ಬಜೆಟ್ನಲ್ಲಿ ಬರ ಪರಿಹಾರ ಮತ್ತು ರಾಜ್ಯಕ್ಕೆ ಬರಬೇಕಾಗಿರುವ GSTಯ ಪಾಲು ಇವೆಲ್ಲ ಸಿಗುತ್ತೆ ಅಂತ ಅಂದುಕೊಂಡಿದ್ರು, ಬಟ್ ಏನೂ ಕೊಡಲಿಲ್ಲ. ಹೀಗಾಗಿ ನಾವು ನೇರವಾಗಿ ದೆಹಲಿ ಚಲೋ ಮಾಡ್ತೀವಿ, ದೆಹಲಿಗೆ ಹೋಗ್ಬಿಟ್ಟು ಅಲ್ಲೇ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಏನು ಲೆಕ್ಕಾಚಾರ ಇದು? ಯಾಕೆ ಈ ನಿರ್ಧಾರಕ್ಕೆ ಬಂದರು? ಲೋಕಸಭೆ ಚುನಾವಣೆಯಲ್ಲಿ ಡಿಸೈಡ್ ಆಗಿಬಿಡಬೇಕು BJPನ ಕಾಂಗ್ರೆಸ್ ಅಂತ ರಾಜ್ಯದಲ್ಲಿ ಚುನಾವಣೆಯ ಲೆಕ್ಕಾಚಾರವನ್ನೂ ಕೂಡ ಇದು ಹೊಂದಿರತಕ್ಕಂಥದ್ದು. ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ. 7ನೇ ತಾರೀಕಿಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವು ಬರಗಾಲಕ್ಕೆ NDRFನಿಂದ ಫಂಡ್ ಕೇಳಿ 4,663 ಕೋಟಿ ಕೇಳಿ 4 ತಿಂಗಳಾಯಿತು. 4 ತಿಂಗಳಿಂದ ಇವತ್ತಿನವರೆಗೆ ಒಂದು ಪೈಸೆನೂ ಕೊಟ್ಟಿಲ್ಲ. ಬಹುಶಃ ಕೋಪದಿಂದ ಹೇಳಿರಬೇಕು ಆ ಮಾತನ್ನು. ದೇಶ ಅಖಂಡವಾಗಿರಬೇಕು, ದೇಶ ವಿಭಜನೆ ಮಾಡಿ ಅಂತ ಕೇಳಕ್ಕೆ ಹೋಗಲ್ಲ. ಸೊ ಈಗಿರೋಂಥ ಸಂದರ್ಭದಲ್ಲಿ ನಮಗೆ ಅನಿವಾರ್ಯತೆ ಹೋರಾಟ. ಮುಖ್ಯಮಂತ್ರಿಗಳ ಸಮೇತ 136 + 2 138 ಶಾಸಕರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು. ನಾವು ಎಲ್ಲಿ ನಮಗೆ ಪರ್ಮಿಷನ್ ಕೊಡ್ತಾರೋ ಪರ್ಮಿಷನ್ಗೂ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ. 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಎಲ್ಲ ಸಂಸತ್ ಸದಸ್ಯರು ಕೂಡ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನೀವು ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಿ. ನಮ್ಮ ತೆರಿಗೆ ರಾಜ್ಯದಿಂದ ಅತಿ ಹೆಚ್ಚು ಹೋಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಈ ರಾಜ್ಯಗಳಲ್ಲೂ ಇದೇ ಕೂಗಿದೆ, ಕೇಂದ್ರದಿಂದ ನಮಗೆ ಸರಿಯಾದ ಅನುದಾನ ಬರ್ತಾ ಇಲ್ಲ ಅಂತ. ಬಟ್ ಅಲ್ಲೆಲ್ಲೂ ರೂಪುಗೊಳ್ಳದ ಹೋರಾಟ ಕರ್ನಾಟಕದಲ್ಲಿ ರೂಪುಗೊಂಡು 7ನೇ ತಾರೀಕಿಗೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಏನು ರಾಜಕೀಯ ಲೆಕ್ಕಾಚಾರ ಇವರದ್ದು ಅಂತ? ಅರವಿಂದ್, ಒಂದು ಸ್ಪಷ್ಟ, ಕೇಂದ್ರ BJP ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ. ಈ ಆರೋಪಕ್ಕೆ ಸಾಕಷ್ಟು ಬಾರಿಗಳಲ್ಲಿ ಅಂಕಿ ಸಂಖ್ಯೆಗಳನ್ನ ಕೆಲವೆಲ್ಲ ಕೂಡ ಸರ್ಕಾರ ಬಿಡುಗಡೆ ಮಾಡಿತ್ತು. ಆದರೆ ಈ ಬಾರಿಯ ಬಜೆಟ್ನಲ್ಲೂ ಕೂಡ ನಮಗೇನು ಲಾಭ ಆಗಲಿಲ್ಲ ಅನ್ನುವಂಥದ್ದು ಅವರ ಇನ್ನೊಂದು ವಾದ. ಹಾಗಾಗಿ ನಾವು ಕೇಂದ್ರದ ವಿರುದ್ಧ ಈಗ ನಾವು ಇಲ್ಲಿಂದ ಕಟ್ಟುವಂಥ ಟ್ಯಾಕ್ಸ್ಗೆ ಅನುಗುಣವಾಗಿ ನಮಗೆ ಸಿಗಬೇಕಾದಂಥ ಪರ್ಸೆಂಟೇಜ್ ವೈಸು ವಾಪಸ್ಸು ಸಿಗ್ತಿಲ್ಲ ಅನ್ನೋದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಒಂದು ಪ್ರತಿಭಟನೆ ಮಾಡಿದ ಕೂಡಲೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ 135 + 3 138 ಶಾಸಕರಲ್ಲಿ ಹೋಗಿ ಪ್ರತಿಭಟಿಸಿದ ಕೂಡಲೇ ಹೆಚ್ಚಿನ ಅನುದಾನ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಅವಕಾಶ ಇಲ್ಲದೆ ಇದ್ರೆ ಇದೇ ತಿಕ್ಕಾಟದ ಸಂಘರ್ಷದ ನಡುವೆ ಲೋಕಸಭೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದ ಭಾಗವಾಗಿ ದೆಹಲಿಗೆ ಬಂದು ಪ್ರತಿಭಟಿಸಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಸಂಘರ್ಷವನ್ನು ನಡೆಸಿದ್ರು ಅನ್ನುವಂಥದ್ದು ರಾಜಕೀಯವಾಗಿ ಒಂದಷ್ಟು ಚರ್ಚಿತವಾದ ವಿಷಯವಾಗುತ್ತೆ. ಒಂದು ಹಂತಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಮೈಲೇಜ್ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ನಮ್ಮ ಹಕ್ಕನ್ನು ಕೇಳಿ ಪ್ರತಿಭಟನೆಯನ್ನು ದಾಖಲಿಸುವುದು ಒಂದು ಭಾಗ. ರಾಜಕೀಯವಾಗಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ನಾಯಕರು ಕರ್ನಾಟಕದವರು ಈ ರೀತಿಯ ಪ್ರತಿಭಟನೆಯನ್ನು ದಾಖಲಿಸಿದ್ರು ಅನ್ನುವಂಥದ್ದು ರಾಜಕೀಯವಾಗಿ ಬಹು ಚರ್ಚಿತವಾದ ವಿಚಾರವೂ ಆಗಬಹುದು. ಆ ಕಾರಣಕ್ಕಾಗಿ ಬಹುಶಃ ಕಾಂಗ್ರೆಸ್ ನಾಯಕರುಗಳು ಒಂದು ದೆಹಲಿ ಚಲೋವನ್ನು ಕೇಂದ್ರದ ವಿರುದ್ಧ ದೆಹಲಿಯಲ್ಲೇ ಪ್ರತಿಭಟನೆಯನ್ನು ಶಾಸಕರನ್ನೊಳಗೊಂಡಂತೆ ನಡೆಸಲಿಕ್ಕೆ ತೀರ್ಮಾನಿಸಿದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.